ಜನ್ಮದಿನವನ್ನು ನೆನಪಿಸಲು ಬಂದೆಯಾ? ಹೌದು ಬುದ್ಧದೇವ, ಮರೆಯಲುವುದೇನು ಸಾಮಾನ್ಯ ದಿನವೇ? ಪೌರ್ಣಿಮೆ, ಬೌದ್ಧ ಪೌರ್ಣಿಮೆ, ಜಗಕ್ಕೆ ಹುಣ್ಣಿಮೆ ಬೆಳಕಾಗಿ ಬಂದವನು ನೀನು, ಅದನ್ನು ನೆನೆದೇ ಬಂದೆ. ನಿನ್ನದೇನು ಸಾಮಾನ್ಯ ದಿನವೇ ಬಸವ? ಅಕ್ಷಯ ತೃತೀಯದಂದು ಜಗಜ್ಯೋತಿಯಾಗಿ ಬಂದವನು ನೀನು. ಮೊನ್ನೆ ನಾನು ನಿನ್ನನ್ನು ನೆನೆಸಿಕೊಂಡಿದ್ದೆ. ನಿನ್ನಿಂದ ಜಗದ ಉದ್ಧಾರ ಸಾಧ್ಯವುದು. ಬುದ್ಧದೇವ, ನಿಮ್ಮೊಂದಿಗೆ ಬಂದು ಒಂದಿಷ್ಟು ಕಾಲ ಕಳೆದರೆ ಏನೋ ಮನಸ್ಸಿಗೆ ಒಂದಿಷ್ಟು ಸಮಾಧಾನ, ಹರ್ಷ ತುಂಬುತ್ತದೆ. ಅದೆಷ್ಟೋ ನೋವಿಗೆ ನಲಿವಿನ ಸಿಂಚನವಾಗುತ್ತದೆ. ನೀನು ಬಂದರೂ ಅಷ್ಟೇ, ನನ್ನೊಳಗೆ ಆತ್ಮ ಸಂಗಾತದ ಗೆಳೆಯನನ್ನು ಕಂಡಷ್ಟು ಹರುಷ ಉಕ್ಕುತ್ತದೆ. ಬುದ್ಧದೇವ, ನೀವು ನನಗಿಂತ 1300ರಷ್ಟು ಪೂರ್ವಜರು. ಆದರೂ ನಿಮ್ಮ ಮಾತಿನಲ್ಲಿ ಪರ್ವತದಷ್ಟು ಎತ್ತರದ, ಆಳದ, ವಿಸ್ತಾರದ ಜ್ಞಾನದ ನಿಧಿ ದೊರೆಯುತ್ತದೆ. ಹಾಗೆಂದೇ ಹೃದಯ ಹಗುರವಾಗುತ್ತದೆ. ನಿನ್ನ ದಾರಿ ಸರಳ, ವಿರಳದಲ್ಲಿ ವಿರಳ. ನಿನ್ನ ಮಾತು, ನಡೆ, ನುಡಿ ಎಲ್ಲವೂ ಭಕ್ತಿ ಭಾವಗಳಿಂದ ಕೂಡಿದೆ. ಎಲ್ಲರಿಗೂ ಅರ್ಥವಾಗುವ ಭಾಷೆಯಲ್ಲಿ ಹೇಳಿದ್ದು ನಾನೊಬ್ಬನಷ್ಟೇ ಅಲ್ಲ, ಇಡೀ ಶರಣ ಸಂಪ್ರದಾಯವೇ ಹೇಳಿದೆ. ಶರಣೆಯರೆಲ್ಲ ಈ ಮಾತನ್ನೇ ಮಗಿಸಿ ಜೀವನವೆಂಬ ಸತ್ವದ ತುಪ್ಪವನ್ನು ಕಣ್ಣೆದುರಿನ ರಸದೂಟಕ್ಕೆ ಸುರಿಸಿ ಸವಿ ನೀಡಿದ್ದಾರೆ. ವಚನ ಸಾಹಿತ್ಯದಲ್ಲಿ ಭಕ್ತಿ ಮಾರ್ಗ ತೋರಿಸಿ ಶಕ್ತಿಯುತ ಸಾಹಿತ್ಯ ಕಟ್ಟುವ ಪ್ರಯತ್ನ ನಡೆಯಿತು ಅಷ್ಟೇ. ವಚನ ಸಾಹಿತ್ಯವೆನ್ನುವುದೇನು ಸಾಮಾನ್ಯವೇ ಬಸವ? ಅದು ವಿಶ್ವಮಾನ್ಯ ಕೊಡುಗೆ. ನಿಮ್ಮ ಅಷ್ಟಾಂಗ ಮಾರ್ಗಗಳು ವಿಶ್ವ ಸಂದೇಶ ಅಲ್ಲವೇನು ಬುದ್ಧದೇವ? ಕಳವೆ